ಕಳ್ಳ ಬಿದ್ರು ಏನಾಗಲ್ಲ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ನಮಸ್ಕಾರ. ಬನ್ನಿ 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 ಜನರೇ, ಬನ್ನಿ ಜನರೇ. ಹಂಗೆಲ್ಲ ಕಾಪಿ ಮಾಡಿದ್ರೆ ಕಾಪಿ ರೈಟ್ಸ್ ಆಗ್ತವೆ. ಆಯ್ತು ಬನ್ನಿ ಸಾರ್ವಜನಿಕರೇ, ಬನ್ನಿ ಸಾರ್ವಜನಿಕರೇ. ಆದ್ರೂ ನೀನು ಅವ್ರನ್ನ ಕಾಪಿ ಮಾಡ್ತಾ ಇದೀಯಾ, ಅವ್ರು ನಿನ್ಗೆ ಕಾಪಿ ರೈಟ್ಸ್ ಆಗ್ತಾರೆ. ನೋಡ್ತಾ ಇರು. ಹಾಕ್ಲಿ ಪರವಾಗಿಲ್ಲ, ಪರವಾಗಿಲ್ಲ. ಯಾಕಂದ್ರೆ ನೋಡುವ ಆ ಹುಡುಗಿ ಯಾವುದೋ ಯಾವ ಊರೋ ನಂಗೂ ನೆನಪಿಲ್ಲ. ನೀನು ಹೋಗಿ ಆಲ್ರೆಡಿ ಮೀಟ್ ಮಾಡಿ ಮಾತಾಡಿರೋ ತರ ನಂಗೆ ಊರ್ ನೆನಪಿಲ್ಲ ಅಂತೆ. ಬಹಳ ಫೇಮಸ್. ಅದಕ್ಕೆ ಬನ್ನಿ ಬನ್ನಿ ಜನರೇ ಅಂತ ಎಲ್ಲರೂ ಹೇಳ್ತಿರ್ತಾರಲ್ಲ, ಸೊ ನಾವು ಹಂಗೆ ಹೇಳ್ದು ಅಷ್ಟೇ. ಒಂದ್ ಸ್ವಲ್ಪ ಕೆಲಸ ಇದ್ದಿದ್ರಿಂದ ನಾನು ಒಂದ್ 2-3 ದಿನನೇ ಆಯ್ತು ವ್ಲಾಗ್ಸ್ ಅಪ್ಲೋಡ್ ಮಾಡ್ಲಿಲ್ಲ. ಟೈಮ್ ಸಿಕ್ಕಿರ್ಲಿಲ್ಲ ನಂಗೇನೋ ಸ್ವಲ್ಪ ಬೇರೆ ಕೆಲಸ ಇತ್ತು. ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಎಲ್ಲೋಗ್ತಾ ಇದೀವಿ ಇವತ್ತು? ನಮ್ ತವ್ರ ಮನೆ ಚಿಕ್ಕಪೇಟೆ. ನಾನೇನೋ ತಗೊಬೇಕಾಗಿತ್ತು, ಬಟ್ ಆಮೇಲೆ ಗೆದ್ದಿರೋರ್ಗೆ ಬೆಳ್ಳಿ ಕಾಯಿನ್ಸ್ ಕೂಡ ತಗೋಬೇಕಿತ್ತು. ಸೊ ಹಾಗಾಗಿ ಹೋಗಿ ಹಂಗೆ ತಗೋಬರೋಣ ಅಂತ. ಅದಕ್ಕಿಂತ ಫಸ್ಟ್ ನಾನೇನೋ ತಗೊಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು. ಇವರು ಚಿಕ್ಕಪೇಟೆಯಲ್ಲೇ ಚೆನ್ನಾಗಿದೆ, ಚಿಕ್ಕಪೇಟೆಯಲ್ಲೇ ಹೋಗೋಣ, ನಂಗೊಂದ್ 2-3 ಅಂಗಡಿ ಗೊತ್ತು, ಅಲ್ಲೇ ನಿಂಗೆ ಬೇರೆ ತುಂಬಾ ಡಿಸೈನ್ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು, ಅಲ್ಲೇ ಫಸ್ಟ್ ಹೋಗಿ ಒಂದು ಟ್ರೈ ನೋಡೋಣ ಅಂತ ಹೋಗ್ತಾ ಇದೀವಿ ಇವಾಗ ಚಿಕ್ಕಪೇಟೆ ಕಡೆಗೆ. ಆಮೇಲೆ ಗೆದ್ದಿರೋರ್ಗೆ ಬೆಳ್ಳಿ ಕಾಯಿನ್ ತಗೊಳಕ್ಕೆ ಅದನ್ನು ಮೆನ್ಷನ್ ಮಾಡ್ಬೇಕು ನೀನು. ಅಲ್ಲ, ಗೆದ್ದಿರೋರ್ಗೆ ಬೆಳ್ಳಿ ಕಾಯಿನ್ ತಗೊಳಕ್ ಹೋಗ್ತಾ ಇದೀವಿ. ಅಂದ್ರೆ ಯಾರು ಕೊಡ್ತಾ ಇದೀರಾ ನೀವು ಅದನ್ನ? ನಮ್ಮ ಕಾರ್ತಿಕ್ ಕುತ್ತಿ ಜಾಗದಲ್ಲಿ 30 ಜನ ಮಾಡಿಸಿದಾನೆ. ಸೊ ಫಸ್ಟ್ ನಮ್ಮವರೇ ಒಬ್ರು ಮಾಡಿಸಿರೋದ್ರಿಂದಾಗಿ ಫಸ್ಟ್ ಅವನಿಗೆ ಸಿಲ್ವರ್ ಕಾಯಿನ್ ಕೊಡೋದು. ಸೊ ಅದಾದ್ಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಸಿ ಅವ್ರದ್ದು ಸ್ಕ್ರೀನ್ ಶಾಟ್ನ ನಾನು ಇನ್ಸ್ಟಾಗ್ರಾಮ್ ಸೀರುಂಡೆ ರಘು ಅಂತ ಐಡಿ ಇದೆ, ಇನ್ಬಾಕ್ಸ್ ಅಲ್ಲಿ ಕಳಿಸ್ಕೊಡಿ, ನೋಡಿ ಮಾಡಿಸಿದೀನಿ ಅಂತ ಹೇಳಿ. ಅವ್ರು ಕಳಿಸಿಲ್ಲ ಅಂತ ಅಂದ್ರೆ ಬೇಕಾದ್ರೆ ಅವಾಗ ನನ್ಗೆ ಹೇಳಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ನಂಗೆ ಮೆಸೇಜ್ ಮಾಡಿ, ಅವಾಗ ನಾನು ಹೇಳ್ತೀನಿ. ಅವರು ಮೆಸೇಜ್ ಮಾಡಿ ನಿಮ್ಮದು ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕಳಿಸಿ, ಡೆಫಿನೆಟ್ಲಿ ನಾನು ಕೊರಿಯರ್ ಮಾಡ್ತೀನಿ. ನಾವು ಹಂಗೆಲ್ಲ ಮಾಡೋದು. ನಾನು ಸುಮ್ಮನೆ ತಮಾಷೆ ಮಾಡ್ಬೋದು, ಬಟ್ ಆದರೆ ನಮಗೆ ಸಪೋರ್ಟ್ ಮಾಡ್ತಿರೋರಿಗೆ ನಾವು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ಬೇಕಲ್ವಾ. ಸೊ ಹಾಗಾಗಿ ಏನೇನೋ ಕೊಡೋ ಬದಲು ಬೆಳ್ಳಿ ಕಾಯಿನ್ಸ್ ಏನಾದರೂ ಕೊಟ್ಟರೆ ನೆನಪಿರುತ್ತೆ. ಇದನ್ನ ನೋಡಿದಾಗ ಸೀರುಂಡೆ ರಘು ಅವ್ರು ಕೊಟ್ಟಿದ್ದು. ನಾನು ಅದೇ ಥರ ಒಂದು ನೆನಪಿಗೋಸ್ಕರನೇ ಇವತ್ತು ನಾನೇನೋ ತಗೊಳಕ್ ಹೋಗ್ತಾ ಇದ್ದೀನಿ. ಹೌದು ಹೇಳ್ತೀನಿ ಏನಂತ ಚಿಕ್ಕಪೇಟೆ ರೀಚ್ ಆದ್ಮೇಲೆ. ಓಕೆನಾ? ಬೆಂಗಳೂರು ಫುಲ್ ಟ್ರಾಫಿಕ್ಕು ಮೂವಿಗೆ. ತುಂಬ ಜನ ಕಮೆಂಟ್ ಮಾಡಿದರೆ ಎಲ್ಲಿದೆ ಶಾಪು ಅಂತೇಳಿ. ಮೈಸೂರು ಬ್ಯಾಂಕ್ ಲೆಫ್ಟಿಗೆ ತೊಗೊಂಬಂದರೆ ಸೊ ನಿಮಗೆ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ, ಅದರ ಆಪೋಸಿಟ್ಟು ನಿಮಗೆ ಕೆನರಾ ಬ್ಯಾಂಕ್ ATM ಕಾಣಿಸುತ್ತೆ. ಸೊ ಅದ್ರ ಗ್ರೌಂಡ್ ಫ್ಲೋರ್ಗೆ ಹೋದರೆ ಹಾಗೆ ನಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಜನ ಕರಿತಿರ್ತಾರೆ. ಓಕೆ, ನಮ್ಮ ದೊಡ್ಡಮ್ಮನ ಅಂಗಡಿ ಅಲ್ವಾ, ಹಾಗಾಗಿ ಸೊ ನಿಮಗೆ ಹೋದರೆ ಡೆಡ್ ಎಂಡಲ್ಲಿ 4 ಶಾಪ್ ಇದೆ. ಶಶಾಂಕ್ ಸಿಲ್ಕ್ ಅಂತ ಹೇಳಿ, ಸೊ ಭಾರತಿ ಅಂತ ಹೇಳಿ ಅವ್ರು ಇರ್ತಾರೆ. ಸೊ ನಮ್ಮ ಹೆಸರು ಹೇಳಿ ಸ್ವಲ್ಪ ಡಿಸ್ಕೌಂಟ್ ಆದರೂ ಸಿಗತ್ತೆ. ಮುಗಿಸ್ಕೊಂಡು ರಾಜಾರಾಣಿ ನೆನಪಿಗೋಸ್ಕರ ಒಂದು ಜ್ಯುವೆಲರ್ ಶಾಪಿಗೆ ಬಂದ್ವಿ. ಅಲ್ಲಿ ನನ್ನ ಹೆಂಡ್ತಿ ಒಂದು ಸಣ್ಣದಾದಂತಹ ಒಂದು ಚಿನ್ನದ ಬಳೆಯನ್ನು ತೊಗೊತಾ ಇದ್ದಾಳೆ. ಅವರು ಯಾರಿಗೂ ವಿಡಿಯೋ ಕೊಡಲ್ಲ ಅಂತ ಹೇಳಿದ್ರು, ನಮಗೋಸ್ಕರ ವಿಡಿಯೋ ಕೊಟ್ಟರು. ಸೊ ರಾಜಾರಾಣಿಲಿ ಮಾಡ್ತಾಯಿದ್ವಿ ಅಂತ ಗುರ್ತಿಸಿದ್ರು, ಖುಷಿ ಆಯಿತು. ಅದ್ರ ಜೊತೆಗೆ ನಮ್ಮ ದೊಡ್ಡಮ್ಮವರು ಅದು ತಗೋ ಅಂತ ಸಿಕ್ಕಾಪಟ್ಟೆ ತೋರಿಸ್ತಾನೆ ಇದ್ರು ಐಟಮ್ಸ್ಗಳು. ಚೆನ್ನಾಗಿದೆ. ಅವಳು ಏನು ಬಜೆಟ್ ಇಟ್ಕೊಂಡಿರ್ತಾಳೋ ಆ ಬಜೆಟಲ್ಲೇ ತಗೊಳ್ಳೋದು ಅವಳು. ಆಗ ಈ ಕಮ್ಲು ಸೇರಿ ಆಗ ಓಲೆನೂ ಸೇರಿ 16 ಗ್ರಾಮ್ ಓಲೆನೂ ಸೇರಿ 11 ಗ್ರಾಮ್ ಕಮ್ಲು ನೆಕ್ಲೆಸ್ ಓಲೆನೂ ಸೇರಿ ನೋಡಿ. ಓಲೆನೂ ಎಷ್ಟಾಗಲ್ಲ. ಕಳ್ಳ ಹೆಂಡತಿಗೆ ಕೊಡಿಸ್ಕ ನೋಡಿ ಎಂಟಿ. ಚೆಕ್ ಮಾಡಿ. ಓಕೆ, ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ ನಿಮಗೆ ಗಾಡಿ ಅನ್ಸೋದು. ಅದಕ್ಕೆ ನನಗೆ ಅದು ಹುಡ್ಕೊಂಡ್ ಬಂದಿದ್ದ ಫೋಟೋನ ಇಲ್ಲ ಅಂದ್ರೂ ಮಾಡಿಸ್ಕೊಡ್ತಾರೆ ಅಂತ ಕರ್ಕೊಂಡ್ಬಂದೆ. ನೋಡ್ರಿ ಎಷ್ಟೊಂದಿದೆ. ಶಾಪಿಂಗ್ ಮುಗೀತು. ಅಲ್ಲಿಂದ ಈಗ ನಾವು ಸೀದವಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೆಳಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಕೆಲವರಿಗೆ ಗಿಫ್ಟ್ ಕೊಡಬೇಕಾಗಿತ್ತು. ಹಾಗಾಗಿ ಚಿಕ್ಕಪೇಟೆಯಲ್ಲಿ ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬೆಳ್ಳಿ ಕಾಯಿನ್ನ ತೊಗೊತೀನಿ, ಅದಾದ್ಮೇಲೆ ಸಿಗ್ತೀವಿ. ಓಕೆ,
ಬೇಡ. ಗಿಫ್ಟ್ಗೆ ರಾಜಾರಾಣಿ ನೆನಪಿಗೋಸ್ಕರ ಏನಾದರೂ ಒಂದು ಇಲ್ಲಿ ಈಗ 3 ತಿಂಗಳು ನಾವು ಒಂಥರ ಕಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ದೀವಿ, ಚೆನ್ನಾಗಿತ್ತು ಅದೊಂಥರ ಜರ್ನಿ. ಅದು ಯಾವಾಗಲೂ ನೆನಪಲ್ಲಿರಲಿ, ಅಲ್ಲಿದೊಂದು ನೆನಪಿನ ಕಾಣಿಕೆ ಅಂತ ನನಗೆ ನಾನೇ ತಗೊಂಡಿರೋದು ಇವತ್ತು. ಏನ ಮಳೆ ತೋರಿಸು. ಇಲ್ಲಿ ಅದು ವಿಡಿಯೋ ನಾನು ತಗೊಂಡಿದ್ದೀನಲ್ಲ, ಅಪ್ಲೋಡ್ ಮಾಡ್ತೀನಲ್ಲ. ನೀನು ನನಗೆ ಬ್ರೇಸ್ಲೆಟ್ ಹಾಕೋದಿದೆಯಲ್ವಾ, ಆಯಿತು. ಸೊ ಅದಕ್ಕೆ ನೀವೇನು ತಗೋತೀರಾ? ನಾವು ಯೋಚನೆ ಮಾಡ್ತಾ ಇದ್ದಾರೆ. ನೋಡಬೇಕು ಏನು ಇಷ್ಟ ಆಗೋದು ಮಾಡೋಣ ಅಂತ. ಗೊತ್ತಿಲ್ಲ ಆ್ಯಕ್ಚುಲಿ ಅಂತ ಹೇಳಕ್ ಬಂದ್ಬಿಟ್ಟು ಗೊತ್ತಿಲ್ಲ ಅಂತ್ಯಾ? ಗೊತ್ತಿಲ್ಲ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು. ನಿಜವಾಗ್ಲೂ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ಆಗಲಿ. ಆ್ಯಕ್ಚುಲಿ ಆ ವಿಚಾರ ಹೇಳ್ಬೇಕು ನಾವು. ಹೌದು, ನಿಜವಾಗ್ಲೂ ನಾವು ಅನ್ಕೊಂಡೇ ಇರಲಿಲ್ಲ. ನಾವು 1 ತಿಂಗಳಿಗೆ ನಮ್ಗೆ ಆಗಿದ್ದ ಸಬ್ಸ್ಕ್ರೈಬರ್ಸ್, ನಂಗೆ ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್. ಓಕೆನಾ? ಆಮೇಲೆ ಒಂದು ವಿಡಿಯೋ 8,000 ಓಡಿದೆ, ಒಂದು ವಿಡಿಯೋ 11,000 ಓಡಿದೆ. ನಿಜವಾಗ್ಲೂ ನಾವು ಅನ್ಕೊಂಡಿರ್ಲಿಲ್ಲ, ಏನೋ ಒಂದು 300-400 ಓಡುತ್ತೆ ಅಂತ ಅನ್ಕೊಂಡಿದ್ವಿ ಅಷ್ಟೇ. ಬಟ್ ನಿಮ್ಮೆಲ್ಲರ ಪ್ರೀತಿಗೆ ನಾವು ನಿಜವಾಗ್ಲೂ ಚಿರಋಣಿ. ಜೊತೆಗೆ ಬೆಳ್ಳಿ ಕಾಯಿನ್ ಕೂಡ ತಗೊಂಡಿದ್ದೀನಿ ಇವತ್ತು. ಸೊ ನೋಡೋಣ, ಇವತ್ತಿನ ಆಕ್ಚುಲಿ ನಾವೇನೋ ಒಂದು ಆಫರ್ ಕೊಟ್ಟಿದ್ವಿ ಅಂದ್ರೆ, ಯಾರು 30 ಜನ ಸಬ್ಸ್ಕ್ರೈಬ್ ಮಾಡಿಸ್ತಾರೋ ಅವ್ರಿಗೊಂದು ಬೆಳ್ಳಿ ಕಾಯಿನ್ ಅನ್ನ ಗಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಈ ಸರಿ ಸಬ್ಸ್ಕ್ರೈಬ್ ಮಾಡ್ಸಿರೋದು ಯಾರು ಅಂದ್ರೆ, ಅದೇ ನೀವು ಲಾಸ್ಟ್ ವಿಡಿಯೋದಲ್ಲಿ ಚಿಕನ್ ರೆಸಿಪಿ ಬ್ಲಾಗ್ ಅಲ್ಲಿ ನೋಡಿದಿರಲ್ವಾ, ಕಾರ್ತಿಕ್. ಅವನು ಅವ್ರ ಫ್ರೆಂಡ್ಸಿಗೆ ಹೇಳಿ 30 ಜನ ಸಬ್ಸ್ಕ್ರೈಬರ್ಸ್ ನ ಮಾಡಿಸ್ತಾ. ಸೊ ಅದಕ್ಕೆ ಅವನಂದ್ರೆ ನಮಗೆ ಪರಿಚಯ ಇರೋನು ಮಾಡಿಸ್ತಾ ಅವ್ನ್ ತಲುಪಿಸ್ತೀವಿ. ಸೊ ಫಸ್ಟ್ ಕಾಯಿನ್ ಅವನಿಗೆ ಕೊಡ್ತಾ ಇದ್ದೀವಿ. ಸೊ ಈಗ ಒಂದು ಆಫರ್ ಏನ್ ಕೊಡ್ತಿದೀವಿ ಅಂತ ಹೇಳಿದ್ರೆ, ಸೊ ಹೌದು, ನೀವಿಂದಾನೇ ನಾವಲ್ವಾ, ಸೊ ಹಾಗಾಗಿ ನಿಮ್ಗೊಂದು ನಾವೇನೋ ಗಿಫ್ಟ್ ಕೊಡ್ಬೇಕು ಅನ್ನೋದು ಒಂದಿತ್ತು. ಯಾರು ಅತಿ ಹೆಚ್ಚು ಕಮೆಂಟ್ ಮಾಡಿ, ಯಾರು ಅತಿ ಹೆಚ್ಚು ಕಮೆಂಟ್ಗೆ ಲೈಕ್ ಬರುತ್ತೆ, ಆಯ್ತು. ಕಮೆಂಟ್ ಮಾಡಿದವ್ರು ಎಲ್ರಿಗೂ ಆ ಹೆಸರುಗಳನ್ನ ಏನಂದ್ರೆ, ಇವಾಗ 1000 ಸಬ್ಸ್ಕ್ರೈಬರ್ಸ್ ಇನ್ನೊಂದು 2 ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದರಲ್ಲಿ ಆ 1000 ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರು ಕಮೆಂಟ್ ಮಾಡಿರ್ತೀರಾ, ಆಲ್ಮೋಸ್ಟ್ ಎಲ್ಲ ವಿಡಿಯೋಗೂ ಯಾರು ಜಾಸ್ತಿ ಕಮೆಂಟ್ಸ್ ಮಾಡಿರ್ತೀರಾ ಅಲ್ವಾ, ಅದನ್ನ ಒಂದು ಅಷ್ಟು ಚೀಟ್ಸ್ ಬರಿತೀವಿ. ಅದರಲ್ಲಿ ಲಕ್ಕಿ ಡಿಪ್ ತರ ಯಾರಿಗೆ ಇಬ್ರಿಗೆ ಸಿಗುತ್ತೆ ಅಂತ ನೋಡೋಣ ಅಷ್ಟೇ. ಓಕೆನಾ? ಇನ್ನು 2 ದಿನ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಹೌದು, ಇವತ್ತು ಯಾಕಂದ್ರೆ ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಗೆ. ಸೊ ನಮಗೂ ಅದೊಂದು ಖುಷಿ, ನಿಮ್ಗೂ ನಮ್ಮ ಕಡೆಯಿಂದ ಏನೋ ಒಂದು ಸಣ್ಣದು ನಮ್ಮ ಕಡೆಯಿಂದ ಅಷ್ಟೇ. ವೇಣು ಅವರೇ, ನಿಮ್ಮ ಸೆಲೆಕ್ಷನ್ ಅಲ್ಲಿ 2 ಫೋನ್ ಕೊಟ್ಟಿದ್ದೀರಿ. ಈ ಎರಡರಲ್ಲಿ ಯಾವ ಕಲರ್ ಚೆನ್ನಾಗಿದೆ? ಪಿಂಕ್. ಯಾಕೆ? ಹುಡುಗಿರ್ ಕಲರ್ ಪಿಂಕು, ಯಾಕಂದ್ರೆ ಲಿಫ್ಟಿಕ್ ಏನಾರು ಹಚ್ಕೊಂಡ್ರು ಅದು ಕರೆಕ್ಟ್ ಮ್ಯಾಚ್ ಆಗುತ್ತೆ. ಗಲೀಜ್ ಆಗದೆ ಇರೋ ಫೋನ್ ಬೇಕು, ಗಲೀಜ್ ಆಗೋ ಫೋನ್. ಈ ಫೋನ್ ಬೇಡ. ಯಾಕೆ ಬೇಡ? ಫೋನ್ ಸೇಮ್ ಒಂದೇ ಕಲರ್ ಅಲ್ವಾ, ಅಪ್ಪಿ ನಾನು ಫೋನ್ ಇಟ್ಕೊಂಡು ಹೋಗ್ಬಿಡ್ತೀನಿ ಯಾವಾಗಾದ್ರೂ ಅಂತ ತಾನೆ. ಹಂಗೆಲ್ಲ ಏನ್ ಬಾಸ್, ನೀವು ಹಂಗೆಲ್ಲ ತೆಗೆದು ಹಂಗೇನಿಲ್ಲ. ಆಕ್ಚುಲಿ ಈ ಫೋನ್ ಅವಳ ಕೈಯಲ್ಲೇ ಇರುತ್ತೆ. ಹೆಂಡತಿ ಹತ್ರ ಏನು ಮುಚ್ಚಿಟ್ರು ಮೊಬೈಲ್ ಮಾತ್ರ ಮುಚ್ಚಿಡಬಾರ್ದು, ಕೊಟ್ಬಿಡ್ಬೇಕು, ಅವಾಗ ಸಂಸಾರ ಚೆನ್ನಾಗಿರುತ್ತೆ. ಎಸ್, ಇದೇ ಕಲರ್ ತಗೊಳ್ಳಿ. ಫೋನ್ ಸೆಲೆಕ್ಷನ್ ಆಯಿತು. ಫೋನಿನ ಸ್ಪೆಷಾಲಿಟಿ ಏನು? ಫೋನ್ ಕೆಳಗಡೆ ಬಿದ್ದರೂ ಒಡೆದೋಗಲ್ಲ, ನೀರಲ್ಲಿ ಬಿದ್ದರೂ ಏನಾಗಲ್ಲ. ಬ್ರದರ್, ಫೋನಲ್ಲಿ ನಿಮ್ಮ ತಲೆ ಕೊಡೋರು ಏನಾಗಲ್ಲ, ಆ ಫೋನ್ ಏನಾಗಲ್ಲ ಅಷ್ಟೇ, ನಿಮ್ಮ ತಲೆ ಗ್ಯಾರಂಟಿ ಗೊತ್ತಿಲ್ಲ. ಅಂದರೆ ಈಗ ಮನೇಲಿರೋ ಮಹಿಳೆಯರೇ ಗಂಡನಿಗೆ ಸೌಟು ಚಮಚ ಎಲ್ಲ ತೊಗೊಂಡು ಹೊಡೆದಿದ್ದು ಸಾಕು. ನಿಮ್ಮಲ್ಲಿ ಫೋನ್ ಹೊಡೆಯೋದಾದ್ರೆ ಈ ಫೋನ್ನೇ ತಗೊಳ್ಳಿ, ಕೆಳಗೆ ಬಿದ್ದರೂ ಏನಾಗಲ್ವಂತೆ. ಆಲ್ಮೋಸ್ಟ್ ನಾನು ಡಿಸ್ಕ್ಲೈಮರ್ ಅಲ್ಲಿ ಹೇಳಿದ್ದಾರೆ, ಹೊಡಿರಿ ಮತ್ತು 1 ಲಿಮಿಟ್ ವರೆಗೂ ಹೊಡಿಬೋದು, ಅದಾದ್ಮೇಲೆ ಹೊಡೆದೋಗುತ್ತೆ ಅಂದಿದ್ದಾರೆ. ನೋಡ್ಕೊಂಡು ಹೊಡಿಬೇಕಂತೆ, ಜಾಸ್ತಿನೂ ಜೋರಾಗಿ ಹೊಡಿಬೇಕು. ಹೊಡೆದ್ಮೇಲೆ ನಾವು ನೋಡ್ಕೋಬೇಕು ಎಲ್ಲಿ ಉತ್ಕೊಂಡೈತೆ ಅಂತ. ಈಗ ಹೇಳು, ನಿಮ್ಗೆ ಏನಾದರೂ ಡಿಸ್ಕೌಂಟ್ ಬೇಕೋ ಇಲ್ಲ ಫೋನ್ ಕಲೆಕ್ಷನ್ಸ್ ಏನಾದರೂ ತಗೋತಾ ಇದ್ದೀರಾ ಅಂದರೆ ವಿಜಯನಗರಲ್ಲಿ ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ಹೇಳಿ ಬಸ್, ಅಡ್ರೆಸ್ ಹೇಳಿ. ವಿಜಯನಗರ ಕ್ಲಬ್ ರೋಡು, ವಿಜಯನಗರ ಕ್ಲಬ್ ರೋಡು, ಸೀಮಾ ಎಂಟರ್ಪ್ರೈಸಸ್ ಅಂತ, ಕೋಟೆಕ್ ATM ಕಾರ್ಡ್ ಪಕ್ಕ ಇದೆ, ಅಲ್ಲಿಗೆ ಬಂದು. ಇವ್ರು ನನಗೆ ಸುಮಾರು ಒಂದು 10 ವರ್ಷದ ಫ್ರೆಂಡ್ಸ್ ನಾವಿಬ್ರು. ಸೊ ಹಾಗಾಗಿ ಇವ್ರ ಶಾಪ್ಗೆ ಬಂದು ನಾವು ತೊಗೊಳೋದು ಯಾವಾಗಲೂ ಮೊಬೈಲ್. ಗಿಫ್ಟ್ಸ್ ಬೇಕಂದ್ರೆ ಗಿಫ್ಟ್ಸ್, ಆಫರ್ ಬೇಕಂದ್ರೆ ಆಫರ್ ಮಾಡಿಸ್ಕೊಡ್ತೀನಿ. ನನಗೆ ಯಾವಾಗ ಕೊಡ್ತೀರಾ? ನಿಮಗೆ ಡಿಸ್ಕೌಂಟ್ ಕೊಡ್ತೀನಿ, ಆಫರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಬಸ್. ಬಟ್ ಆ್ಯಕ್ಚುಲಿ ಅದಕ್ಕೆ ನಾವು ಮನೆಯೇ ಇರಲ್ಲ, ಅದು ಪ್ರಾಬ್ಲಮ್. ಅದಕ್ಕೆ ಅನ್ಸಲ್ಲ. ಈ ಫೋನು ಕೆಳಬಿದ್ರು ಏನಾಗಲ್ಲ, ಚಾಕು ತೊಗೊಂಡು ಕೊಯ್ದ್ರು ಏನಾಗಲ್ಲ. ಈ ಫೋನ್ ಎಲ್ಲ ಫೋನ್ ಇನಾಗ್ರೇಷನ್ ಆಗ್ತಿದೆ. ಇದು 2ನೇ ಫೋನು.
ಹೆಲ್ಪ್ ಮಾಡಿ ಸರ್ ಏನು ಸರ್ ನೀವು ಪರವಾಗಿಲ್ಲ. ಕಷ್ಟ ಒಬ್ಬರೇ ಪಡಲಿ ಅಂತ ಸುಮ್ಮನೆ ಬಾಕ್ಸ್ ಉಲ್ಟಾ ಮಾಡಿ. ಹಾಂ ಯಾರು ಇದೆ ಸರ್? ಶಕ್ತಿ ಬೇಕು ಅವ್ರಿಗೆ ಹೊಡೆಯುವಾಗ ನೆನ್ಸ್ಕೋಬೇಕಲ್ಲ, ಅದು ನೆನ್ಸ್ಕೊಳ್ಳಿ. ಓಕೆ. ಯಾರೋ ಇದೇ ತರ ಬಾಕ್ಸ್ ಓಪನ್ ಮಾಡಕ್ ಹೋಗಿ ಐಫೋನ್ ಅನ್ಸುತ್ತೆ ತೋರ್ಸಕ್ ಹೋಗಿ ಬೀಳ್ಸ್ಬಿಟ್ಟು. ರೀಲ್ಸ್ ಮಾಡೋವಾಗ ಹ್ಞೂ ಪಿಂಕ್ ಕಲರ್. ಆ್ಯಕ್ಚುಲಿ ಏನಂದರೆ ಇವತ್ತಿಂದು ಎಲ್ಲ ಕಡೆ ಸುತ್ತಿದ್ವಿ. ಒಂದು ನಮಗೆ ಫೇವ್ರೇಟು ಕಬಾಳಮ್ಮ ಎಗ್ ರೈಸ್ ಬಿರಿಯಾನಿ. ಆದರೆ ಅವರು ಎಗ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಯಾವಾಗ ಅಲ್ಲೇ ತಿಂತಾ ಇದ್ದದ್ದು, ಇನ್ಕ್ಲೂಡಿಂಗ್ ರಾಜಾರಾಣಿ ನಡಿಬೇಕಂತದ್ದು. ರಾಜಾರಾಣಿ ನಡೆಯೋ ಟೈಮಲ್ಲಿ ಜಾಸ್ತಿ ತಿಂಡಿ. ಹಾಂ ಹೌದೌದು, ಯಾಕೆಂದರೆ ಇಲ್ಲೇ ಸ್ಟುಡಿಯೋ ನಮಗೆ ರಾಜಾರಾಣಿ ಸೂಪರ್ ಕಬಾಬು ಚೆನ್ನಾಗಿರುತ್ತೆ, ಎಗ್ ರೈಸು ಚೆನ್ನಾಗಿರುತ್ತೆ. ಈ ಕಡೆ ಬಂದಾಗ ಟ್ರೈ ಮಾಡಿ. ನಾವು ಈ ಕಡೆ ಬಂದಾಗೆಲ್ಲ 100% ಟ್ರೈ ಮಾಡ್ತೀವಿ. ಕಬಾಳಮ್ಮ ಬಿರಿಯಾನಿ ದರ್ಶನ್ ಅವರ ಅಡುಗೆ, ದರ್ಶನ್ ಅವ್ರು ಮಾಡಿದೆ ಅಡುಗೆ. ನೋಡಿರ್ಬೋದು, ರಾಜಮೌಳಿಯಿಂದ ಬರಬೇಕಾದ್ರೆ ಲೆಫ್ಟ್ ಸೈಡ್ಗೆ ಅಂದರೆ ದೀಪ ಕಾಂಪ್ಲೆಕ್ಸ್ ಡೌನ್ ಹಿಡಿಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕೆರೆ ಬರುತ್ತೆ. ಅಂದರೆ ಇವಾಗ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಕಬಾಳಮ್ಮ ಬಿರಿಯಾನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ಜೊತೆ ತುಂಬ ಜನ ಫ್ರೆಂಡ್ಸ್ಗಳು ನಿಂತ್ಕೊಬಿಟ್ಟವ್ರು ಇಲ್ಲಿ. ಅಯ್ಯೋ ಆಗ್ತೀವಿ ಇರ್ರೋ. ಆಯ್ತಾ? ಸೊ ನನ್ನ ಸ್ನೇಹಿತ, ಆ್ಯಕ್ಚುಲಿ ಫ್ರೆಂಡೇ, ದರ್ಶನ್ ಅಂತ.